ಏನಿಲ್ಲ. ಮತ್ತೆ ಮತ್ತೆ ಒಂದ್ ವಿಷಯ ಹೇಳ್ಬೇಕು. ನಾನೀಗ ತಾಯಿ ಆಗ್ತಾ ಇದ್ದೀನಿ. ಏನು ನನ್ನ ಮಗನಿಗೆ ತಾಯಿ ಆಗ್ತಿದ್ಯಾ ನೀನು? ನಿನಗೇನು ಬಹುಮಾನ ಕೊಡಲಿ ಗಂಗಾ? ಏನು ಬಹುಮಾನ ಕೊಡ್ಲಿ? ಸ್ವಾಮಿ, ನಮ್ಮಿಬ್ಬರ ಪ್ರೀತಿಯೇ ಬಾಳಿಗೆ ಜ್ಯೋತಿ ಆಗಿರುವಾಗ ಮತ್ಯಾವ ಕಾಣಿಕೆ ಕೊಡ್ತೀರಾ ನನ್ಗೆ? ಗಂಗಾ ಗಂಗಾ, ಎಂತ ಸಮೃದ್ಧಿ ಹೆಂಡತಿ ಸಿಕ್ಕಿಯೇ ನನ್ನ ಬಾಳಿಗೆ. ಹಸಿವಿನ ತೃಷೆಯನ್ನ ನೀಗಿಸುವಂದಾಗ ಬಿಸಿಲಿನಿಂದ ತತ್ತರಿಸಿದ ನೀವು ಮೊದಲು ಊಟ ಮಾಡಿ ಆಮೇಲೆ ನನ್ನ ವರ್ಣನೆಯನ್ನು ಮಾಡುವಿರಂತೆ. ಹಸಿವಿನ ತೃಷೆಯನ್ನ ನೀಗಿಸಿದಾಗ ನನಗೆ ತೆಗಿಬೇಕಾಗ ಊಟ. ಸೂರ್ಯನ ಮುಖವನ್ನು ಮರಿ ಮಾಡಿಸಿ ಸರಗಂಚಲ ಮಾವಿನ ಗಿಡದ ಬಿಡಿಕೆ ಒಂದು ಅಡಿಪೆ ಹಾಕಿ ಹಾಡೋಣ ಹಾಡೋಣ ಮರಿ ನನ್ನ ಚಿನ್ನ. ಹೃದಯ ನೀಡಿದಾಗ ಶ್ರುತಿಯು ಕುಣಿದಾಗ ನೀನೇ ನನ್ನ ಜೀವ ನಾನೇ ಭಾವ. ಹೃದಯ ನೀಡಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಹೊಸರಾಗ. ಜೀವಂತಿರ ಸಜೀವನ ಗೆಳತಿ ಬಾಳಲ್ಲಿ ಹೊಸರಾಗ. ನನಗೆ ಜೀವನ ಬಲಿದೆ
ನೋಡಿ, ಈಗ್ಲಾದ್ರೂ ಊಟ ಮಾಡ್ತೀರಾ? ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ. ಊಟ ಆದ್ಮೇಲೆ ಊಟ ಮಾಡಿ. ಊಟ ಆಮೇಲೆ ಕಡಿತೀನಿ ಗಂಗ. ಈಗ ಹೊಲದ ಬೆಳೆಯನ್ನ ಹಾಳು ಮಾಡ್ತಿರುವ ಈ ಗಿಡವನ್ನು ಕಡಿತೀನಿ. ನಿಲ್ಸೋ ಗಿಡ ಕಡಿದನ್ನ. ಏಕೆ ಗೌಡ್ರೆ? ಯಾಕೆ ಎಂದು ನನ್ನನ್ನ ಕೇಳುತ್ತೀರಲ್ಲ? ಯಾರ ಅಪ್ಪಣೆಯಿಂದ ಗಿಡ ಕಡಿಯಕತ್ತಿದೆ? ನನ್ನ ಹೊಲದಲ್ಲಿ ನಾನೇ ಗಿಡ ಕಡಿಬೇಕಾದರೆ ಯಾರಾದ್ರೂ ಅಪ್ಪಣೆ ಪಡಿಬೇಕೆ? ನೀನೇನು ಪಾಲಿಸ್ ಆಫೀಸರ್ನ? ಲೇ ಹಲ್ಕ ನನ್ನ ಮಗನೇ, ಇದು ಯಾರ್ದು ಹೊಲ ಅಂತ ತಿಳ್ಕೊಂಡಿದೀಯಾ? ಇದು ನನ್ನ ಹೊಲ. ಈ ಹೊಲ ನಿನ್ನದನ್ನಲಿಕ್ಕೆ ಈ ಹೊಲ ನಿನ್ನದಲ್ಲಕ್ಕೆ ನೀನೇನು ನಮ್ಮ ಅಪ್ಪನ ಮಗನೇ? ಲೇಶ್ಯ ಅಂತೂ ನಿನ್ನ ಮನೆ ಅಡಚಣೆಗಾಗಿ 20,000ಕ್ಕೆ ಹೊಲ ಬರೆದು ಕೊಟ್ಟು ಈಗ ತಿರುಗಿ ಬೀಳಿ ಆ ಮಗನೇ. ಗೌಡ್ರಿ, ಏನು ನೀವು ಮಾತನಾಡ್ತಿರೋ ಮಾತು? ನಾನು ನಿಮಗೆ 25,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೇನಾ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ. ಅದು ಬಡ್ಡಿಯಂತೆ ಮಾತನಾಡಿ ತಂದಿರುವುದು. ಈ ಹೊಲನ ಖರೀದಿ ಕೊಟ್ಟಿವಿ ಅಂದ್ರೆ ಮಾತಾಡ್ತಿಲ್ಲ. ಯಾವ ರೈತನ ಗೋಳು ಮರೆದು ಮೇಲೆ ಹಾಕಬೇಕಂದ್ರಿ? ನಿಮ್ಮ ಗೋಣ ಮುರಿದು ನೇಣು ಹಾಕೋದಕ್ಕೆ ನಾನ್ಯಾವ ಕಲೆಕ್ಟರ್ ಸಾಬು? ನಾವು ಬರೇ ಗೌಡ್ರ ಸಹಕಾರಕ್ಕೆ ಎಲ್ಲಿ ತನಕ ಬರುತ್ತಂತ ಬರೇ ಗೇಣ್ ಹಾಕಿ ನೋಡೋರು ಮಾತ್ರ. ನೀನು ಮೊನ್ನೆ ಗೂಡು ಸುಟ್ಟು ಸುದ್ದಿ ಓಡಿ ಹೇಳಕ್ ಬಂದು 20,000 ರೂಪಾಯಿ ತಗೊಂಡು 25,000ಕ್ಕೆ ಹೊಲ ಬರೆದು ಕೊಟ್ಟೆನಪ್ಪ, ನಿಜ ಹೇಳು. ಕುಲಕರ್ಣಿಯವರೇ, ಅನ್ಯವಾಗಿ ಬಡ ರಕ್ತನ ಜೀವ ಹಿಂಡಬೇಡಿರಿ. ನಿಮ್ಮ ಕಾಲಿಗೆ ನನ್ನ ಭೂಮಿ ತಾಯಿ ಅಣಿ ಮಾಡಿದ್ರು ನಾನು ತಗೊಂಡಿದ್ದ ಕೇವಲ 1,000 ಮಾತ್ರ. ಅನ್ಯವಾಗಿ ನನ್ನ ಹೊಲಕ್ಕೆ ಕೈ ಹಾಕಬೇಡಿರಿ. ಶಿವ್ಯಾ, ತಾಯಿವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಾಳನಾಗಿ ದುಡಿಸು. ಇಲ್ಲ ಈ ಗೌಡನಿಗೆ ಹೊಲ ಬರೆದು ಕೊಟ್ಟಿನಿ ಎಂದು ನಿಜವೆಂದು ಬಗಳು. ಗೌಡ, ಹೊಲ ನನ್ನದಲ್ಲಂತೂ ಇನ್ನ ನಾನು ಹೊರಟು ಹೋಗ್ತೀನಿ. ಆದರೆ ನನ್ನ ತಮ್ಮನೊಬ್ಬ ನಿನ್ನ ಕೈಯಾಗಿ ಹಾಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೆಳಗಾಲ ಸಮೀಪಿಸಿತು ನಿನ್ನ ದೊಡ್ಡ ಸಂಸಾರಕ್ಕೆ. ತಲಾಟೆ ಬೆಚ್ಚಿ ಓದಿ ಹೇಳಲೆ, ಇವ ಸಾಲ ತೆಗೆದುಕೊಂಡಿದ್ದು ಕರಾರ ಪತ್ರದ್ದು. ನೋಡು ಶಿವಣ್ಣ, ಪಂಪ್ಸೆಟ್ ಸಾಲ ತೀರಿಸ್ತೀನಂತ ಒಯ್ದಿದ್ದು 5,000. ಹೊಟ್ಟೆ ಹಿಟ್ಟು ನೀಡುವ, ಗೂಡು ಸುಟ್ಟು ಹೋಗಿದೆ ಜೋಳ ತೋಳ್ಬೇಕಾಗಿದೆ ಎಂದು 5,000. ಇದರ ಸಲುವಾಗಿ ಮನೆ ಬಿರಾಳ ಗರಪಟ್ಟಿ ತುಂಬುತ್ತೇನೆ ಅಂತ ಒಯ್ದಿದ್ದು 5,000. ಬೀಜ ಗೊಬ್ಬರ ಕೊಯ್ದಿದ್ದು 5,000. ಬಡ್ಡಿ ಸೇರಿಸಿ 20,000ವಾಗಿದೆ. ಇದನ್ನು ತೀರಿಸಲಾಗದೆ ಗುರು ಹಿರಿಯರ ಸಮ್ಮುಖ ಊರು ಮುಂದಿನ ತೋಟವನ್ನು ಬರೆದು ಕೊಡುವುದಕ್ಕೆ ಸಂತೋಷವಾಗಿ ಬರೆದು ಕೊಟ್ಟಿದ್ದೇನೆ. ಹೊಲದಲ್ಲಿ ಬಾವಿ ಗಿಡಗಳನ್ನು ಅವರಿಗೆ ಬಿಟ್ಟಿದ್ದೇನೆ ಎಂದು
ಭೂತಾಯಿಯ ಸಾಕ್ಷಿ ಮಾಡಿ ಒಪ್ಪಿ ಕರಾರ ಪತ್ರಕ್ಕೆ ಸಹಿ ಹಾಕಿದ್ದಿ. ಗೌಡ್ರಿ, ಒಂದಲ್ಲ ಎರಡಲ್ಲ, ನಿಮ್ಮ ಹತ್ತಿರ 20,000 ಹಣ ನಾನೆಲ್ಲಿ ತೆಗೆದುಕೊಂಡಿದ್ದೀನಿ. ಶಂಗದ ಮಾಲಿನಲ್ಲಿ ಬಂದ ಹಣ 4,000 ಹಣ ಮನೆ ಬಾಡೆ ಗರ್ಭಾಡಿಯನ್ನು ತುಂಬಿದ್ದೇನೆ. ಹೆಂಡತಿ ಆಭರಣ ಮಾರಿ ಕುರಿಯನ್ನು ತೆಗೆದುಕೊಂಡಿದ್ದೇನೆ. 10,000 ಚಿನ್ನಕ್ಕೆ ಮಾರುವ ಎತ್ತನ ಮಾರಿ ಜ್ವಾಳ ತೆಗೆದುಕೊಂಡಿದ್ದೀನಿ. ಅಂದಾಗ ನಿಮ್ಮ ಹತ್ತಿರ ಸಾಲ ನಾನೆಲ್ಲೇ ತೆಗೆದುಕೊಂಡಿದ್ದೇನೆ. ನಾನು ತೆಗೆದುಕೊಂಡು ಕೇವಲ 1,000 ಮಾತ್ರ. ಅನ್ಯವಾಗಿ ಬಡ ರೈತನ ಜೀವ ಹಿಂಡಬೇಡ್ರಿ ಗೌಡ್ರಿ, ಅದನ್ನು ನಿಮ್ಮ ಕಾಲಿಗೆ ಬೀಳುತ್ತೇನೆ. ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಡುವನಲ್ಲ ಶಿವ್ಯ ಈ ಕಟುಕ. ಹಿಡಿದಿದ್ದ ಹಠ ಎಂದಿಗೂ ಬಿಡುವನಲ್ಲ ಈ ರುದ್ರೇಗೌಡ. ಈಗ ನೀನು ಹೊಲ ಕೊಟ್ಟಲ್ಲಂತ ಮತ್ತೆ ಮತ್ತೆ ಬೊಗಳಿದರೆ ಇನ್ನುಳಿದ 5,000 ಕೂಡ ದೊರಕಲಾರದು. ಎಚ್ಚರ. ನೋಡಿ ಗೌಡ್ರಿ, ಹಾಗೆಲ್ಲ ಹಠ ಹಿಡಿಬೇಡಿ. ದಯವಿಟ್ಟು ಈ ರೀತಿ ಬಡವರಿಗೆ ಒಂದು ಗುಟ್ಟುಕು ನೀರಿಗೆ ಗತಿ ಇಲ್ಲದಾಗೆ ಮಾಡಬೇಡಿ ಸೌಕರ್ಯ, ಮಾಡಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ನೋಡಿ, ನಮ್ಮಂತರ ಬಾಳಿಗೆ ಆಶ್ರಯದಾತರು ನೀವೇ ಈ ರೀತಿ ಹಠ ತೊಟ್ಟರೆ ಹೇಗೆ? ನಮ್ಮವರು ನಿಮ್ಮಲ್ಲಿ ಹಣ ತೆಗೆದುಕೊಂಡಬಹುದು, ಇವತ್ತಲ್ಲ ನಾಳೆ ಖಂಡಿತವಾಗಿ ತೀರಿಸ್ತೀವಿ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅದರ ಬದಲಿಗೆ ನಮಗೆ ಆಸರೆಯಾಗಿರುವ ಈ ಕುಂಭವೇಣಿಯನ್ನು ನಮ್ಮಿಂದ ಕಸಿದುಕೊಳ್ಳಬೇಡಿ. ಈ ಭೂಮಿ ತಾಯಿಯನ್ನು ಕಸಿದುಕೊಂಡು ನಮ್ಗೆ ಅನಾಥರನ್ನಾಗಿ ಮಾಡಬೇಡಿ. ನಿಮ್ಗೆ ಶರಗೊಡ್ಡಿ ಬೇಡ್ಕೊಳ್ತೀವಿ ಸಾವುಕಾರ, ಶರಗೊಡ್ಡಿ ಬೇಡ್ಕೊಳ್ತೀವಿ. ನೋಡು ಗಂಗಮ್ಮ, ನೀನು ನಮ್ಮ ಗೌಡರಿಗೆ ಶರಗೊಡ್ಡಿ ಬೇಡಿಕೊಳ್ಳುವುದಕ್ಕಿಂತ ನಮ್ಮ ಗೌಡರಿಗೆ ಶರಗು ಹಾಸಿ ಬಿಡು. ಲೇ ಕುಲಕರ್ಣಿ, ಮುಂದೆ ಮಾತನ್ನೆತ್ತಿದ್ರೆ ಮಗನೇ ಇಂದ ನಾಲಿಗೆ ಸಿಡಿ ಹಾಕಿಬಿಟ್ಟ ಮಗನೇ, ಎಚ್ಚರ. ಏ ಶಿವ್ಯ, ಲೇ ಶಿವ, ನಿನ್ನಂತ 100 ನಾಲಿಗೆ ಮೇಲೆ ಒಂದೊಂದು ಕೆತ್ತಿ ಒಂದರ ಮೇಲೆ ಕಡಿಸಿದ್ದೇನೆ. ಕೊಳ್ಳಿಕಳಂತ ಸದಸ್ಯ ಅಂತ ತಿಳಿಬೇಡ್ರಿ. ಲೇ ಗೌಡನ ಎಂಜಲ ತಿದ್ದುವ ಕೋಪಿನಿಂದ ಭಂಡದ ಮಗನೇ, ನನಗೆ ಎಚ್ಚರ ಹೇಳ್ತೀಯ? ಹುತ್ತ ಸೂಳೆ ಮಗನೇ, ರುಂಡ ಹೋದರು ನಿಮ್ಮಂತರಿಗೆ ಗಂಡನಾಗಿ ಸಾಯ್ತೀನ, ವಿನ ಚಂಡನಾಗಿ ಸಾಯುವುದಿಲ್ಲ. ಇಲೇ ಶಿವ, ನಿಲ್ಲಿ, ದಯವಿಟ್ಟು ಈ ರೀತಿ ಆಕ್ರೋಶಕ್ಕೆ ಒಳಗಾಗ್ಬೇಡಿ. ನನ್ನ ಪತಿಯ ಪ್ರಾಣವನ್ನು ತೆಗೆದಕ್ಕೆ ಮುಂದೆ ಹೋಗ್ಬೇಡಿ. ನನ್ನ ಪತಿ ಭಿಕ್ಷೆ ಕೊಡಿ ಅಂತ. ಸರಿ ಆಚೆಗೆ ರಂಡೆ. ಸುಮ್ಮನೆ ನಮಗೆದುರಾಗದೆ ಹೊಲ ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಎಲುವು ಮತ್ತು ಕರುಳಿನ ದಂಡೆ. ತಿರುಗಾ ಮರುಗ ಮಾತನಾಡಿದರೆ ತುಂಡಾಗುತ್ತಿದೆ ನಿನ್ನ ಗಂಡನ ಸೊಂಡೆ. ಯಪ್ಪ ಸಾವುಕಾರ್ರಿ, ನೋಡಿ, ನೀವು ಕರುಣಾಮೂರ್ತಿಗಳು, ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ? ನೀವು ಕಾಮಧೇನು ಕಲ್ಪವೃಕ್ಷದ ಹಾಗೆ ನಮ್ಮಂತ ಬಡವರಿಗೆ ಆಶ್ರಯದಾತರು. ದಯವಿಟ್ಟು ಇಂಥ ನಿರ್ಧಾರ ಮಾಡಬೇಡಿ. ನನ್ನ ಪತಿ ದೇವರಾಗ್ಲಿ, ನನ್ನ ಮೈದನಾಗ್ಲಿ ಏನಾದ್ರೂ ತಪ್ಪಾಗಿ ನಿಮ್ಗೆ ನುಡಿತಿರ್ಬಹುದು, ನಾನು ಇಲ್ಲೇ ತಿಳಿಯೋದಿಲ್ಲ. ಆದ್ರೆ ಒಂದೇ ಒಂದು ಮಾತು ನನ್ನ ಶಕ್ತಿಗೆ ಕೂಗಿದ್ರೆ ಈಗಲೇ ಬರ್ತಾನೆ. ಕುಳಿತುಕೊಂಡು ವ್ಯವಹಾರವನ್ನು ಬದಲಾಯಿಸಿಕೊಂಡಿ, ಏನಾದ್ರೂ ವ್ಯವಹಾರದ ಬಗ್ಗೆ ಮಾತಾಡಿ. ಆದ್ರೆ ಈ ರೀತಿಯ ಹಠ ಹಿಡಿದು ನಮ್ಮ ಆಸ್ತಿಯನ್ನು ನಿಮ್ಮ ವಶಕ್ಕೆ ಮಾಡಿಕೊಳ್ಳಬೇಡಿ ಸೌಕರ್ಯ, ಮಾಡಿಕೊಳ್ಳಬೇಡಿ. ನಿಮಗೆ ಕೈ ಮುಗಿತೀನಿ. ಏನಂದೆ ವಾ ತಂಗಿ? ಏನದು ತಲಟಿಯವ್ರಿ? ನಾನು ಬರಿದ ಖರೀದಿ ಕಾಗಪತ್ರನು ಅದನ್ನು ಕುಡ್ರಿ, ಅದನ್ನು ಓದಿ ಸಂತೋಷದಿಂದ ಈ ಹೊಲಕ್ಕೆ ನಾನು ನಮಸ್ಕರಿಸಿ ಹೋಗುತ್ತೀನಿ. ಮತ್ತ ಹೀಗಂತ ನಡ್ರಿ ಇವ
ಬೆಚ್ಚಿ ಕೊಡಲೇ ಸರಿಯಾಗಿ ಹೋದ್ಲಿ. ಇದೇನು ಸಾವುಕಾರ, ನೀನು ಬರೆಸಿಕೊಂಡ ಖರೀದಿದ ಕಾಗದ ಪತ್ರ ಎಷ್ಟು ಜನರ ಗೋಣ ಮುರಿದು ನೇಲ ಹಾಕಬೇಕಂದ್ರಿವಿ. 1000 ವರ್ಷ ಇದ್ದಿದ್ರು ಸಾವು ತಪ್ಪದು. ಈ ಶಿವ ನಿನ್ನ ಕೈಯಲ್ಲಿ ಈ ಜೀವ ಹೋದ್ರ ಚಿಂತೆಯಲ್ಲ. ಈ ನಕಲಿ ಪತ್ರಕ್ಕೆ ನಾನೆಂದು ಅವಕಾಶ ಕೊಡಲಾರೆ. ಲೇ ಶಿವ, ಹಳಕ್ಕಾಗಿ ಕರೆದು ಬರೆದು ಕೊಟ್ಟ ಪತ್ರ ಲೆಕ್ಕದಲ್ಲಿ ಹರಿದು ಹಾಕಿ ಕಾಲಿಂದ ತುಳಿದು ಹಾಕಿದಲ್ಲ ಮಗನೇ. ಲೇ ಕಾಳ, ಹೊತ್ತುಕೊಂಡು ನಡಿ ಈ ಬೇಟೆಯನ್ನು. ಕಟುವಾಗಿ ನುಡಿಯುವ ಈ ಕಟುಕನನ್ನು ಕಂಬಕ್ಕೆ ಕಟ್ಟಿಸಿಳೋಣ. ಈಗಲೇ ಹೊತ್ತು ಒಯ್ಯವನು ಈ ಕತ್ತಿ ಮೆರೆಯವನು. ತಲಾಟಿ, ನೀನೊಂದು ಎತ್ತಿ ಹಿಡಿದುಕೋ, ನಾನೊಂದು ಎತ್ತಿ ಹಿಡಿದುಕೊಳ್ಳುತ್ತೇನೆ. ಮನೆಗೆ ಹೋಗಿ ಇವನ ಸಮಾಚಾರ ತಿಳಿದುಕೊಳ್ಳೋಣ. ಆಯ್ತು ಗೌಡ್ರಿ. ಶಕ್ತಿ, ಎಲ್ಲಿದೆಯೋ ಹೇ ದೇವರೇ, ಶರಣ ಬಸವೇಶ್ವರನೇ, ಯಾಕಪ್ಪ ನಿನ್ನ ಮಂದಿರದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರುವೆಯಾ? ಈ ಬಡವರ ಕಷ್ಟ ಕಣ್ಣಿಗೆ ಕಾಣುತ್ತಿಲ್ವೇನಪ್ಪ? ಯಾವ ಕಾರಣಕ್ಕಾಗಿ ನಮಗೆ ಈ ಕಷ್ಟವನ್ನು ಕೊಡುತ್ತಿರುವೆಯಾ ನೀನು? ಏತಕ್ಕಾಗಿ ಅಗ್ನಿ ಪರೀಕ್ಷೆ ನಮ್ಮ ಜೀವನದಲ್ಲಿ ನಾವು ಯಾರಿಗೇನು ಅನ್ಯಾಯ ಮಾಡಿದಂತ ನಮಗೆ ಕಷ್ಟ ಕೊಡುತ್ತಿರುವೆಯಾ? 1000ಕ್ಕೆ 25,000 ಅಂತ ಬಾಂಡ್ ಬರೆದುಕೊಂಡು ನಮಗೆ ಆಸರೆಯಾಗಿರುವ ನಮ್ಮ ಭೂಮಿ ತಾಯಿಯನ್ನೇ ಕಸುಕೊಂಡು ಬಿಟ್ರಲ್ಲ ನೀಚರು. ನನ್ನ ಪತಿ ದೇವರನ್ನು ಎಳೆದುಕೊಂಡು ಹೋದ್ರಲ್ಲ. ಈ ದುಃಖದ ದಾವಾಗ್ನಿಯನ್ನು ಯಾರ ಮುಂದೆ ಹೇಳಿಕೊಳ್ಳಲು? ನಾನು ಯಾರ ಮುಂದೆ ಈ ದುಃಖದ ದಾವಾಗ್ನಿಯನ್ನು ಆನೆ ಬಂತುಂದಾನೆ ಊರಾನೆ ಬಿಜಾಪುರದಾನೆ ಇಲ್ಲಿ
ಯಾಕೆ ಬಂತು? ನಿನ್ನ ದುಃಖ ದ್ವಾಗಿಯನ್ನು ನಿಲ್ಲಿಸಿದಕ್ಕೆ ಇಂದ್ರನಾಗಿ ಅರಣ್ಯ ಬಂದಿರುವೆ ದೇವಲೋಕದಿಂದ. ಬನ್ನಿ ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಬನ್ನಿ. ನೋಡಿ, ನಾನು ಕೂಡ ನಿಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೆ. ಅದು ಏನಂದ್ರೆ, ಇವತ್ತು ನಿಮ್ಮ ರುದ್ರೇಗೌಡರು ನಮ್ಮ ಹೊಲಕ್ಕೆ ಬಂದು ಎತ್ತುಗಳ ಸಮೇತ ನನ್ನ ಪತಿಯನ್ನು ಹೊತ್ತುಕೊಂಡು ಹೋಗಿದ್ದಾರೆ. 25,000 ರೂಪಾಯಿ ಅಂತ ಬಾಂಡ್ ಬರ್ಕೊಂಡಿದ್ದಾರೆ. ನನ್ನ ಪತಿಯನ್ನು ಬಿಡಿಸಿರಿ, ನಿಮ್ಮ ಕಾಲಿಡಿದು ಬೇಡ್ಕೊಂಡು. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ಇಷ್ಟು ತಿಳಿಸಿದ ಗಂಗಾ, ನಿನ್ನ ಗಂಡನ ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸಕ್ಕಾಗಿ ಆ ಬ್ರಹ್ಮನಂಗೆ ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಆ ಗೌಡ ನಿರ್ಮಿಸಿದ ಮಾಯಾಪಂಜರವನ್ನು ಸದೆ ಪಡೆದು ನಿನ್ನನ್ನು ಪಾರು ಮಾಡೋದೇ ನಿನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ಅಂದ್ರೆ ಯಾವ ಮಾತು ನಿಮ್ದು? ಇಷ್ಟು ತಿಳಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಂತೆ ಉದ್ದೇಶಿರುವ ಮೇಘರಾಜನ ಹನಿ ಬಾಯರ ಕುಳಿತು ಆ ಮೇಘರಾಜನ ಹನಿಯನಿ ರಾಶಿಯಿಂದ ಇಂದು ನೀನು ಕೂಡ. ಅಂದ್ರೆ ನೀನು ಕೂಡ ಆ ತಾಯಿಯ ಜೊತೆಗೆ? ಗಂಗಾ, ಏ ಬಾಯಿ ಮುಚ್ಚೋ ಹುಚ್ಚು ಮಂಗ, ಬಾಯಿ ಬಂದಾಗೆ ಮಾತಾಡ್ಬೇಡ. ಏನಂತ ತಿಳಿದು ಮಾತಾಡ್ತಿದ್ಯಾ? ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದಂತೆ ಈ ಹೆಣ್ಣಿನ ಮೇಲೆ ಕಣ್ಣು ಹಾಕಲು ಬರಬೇಡ. ಈ ಗರ್ತಿ ಗಂಗವನ ಕೈ ನೋಡು, ಬಳೆ ಇದೆ, ಹಾಗೂ ಕೊರಳು ನೋಡು, ಮಂಗಳ ಸೂತ್ರವಿದೆ. ಕಣ್ತೆರೆದು ನೋಡೋ ನೀಚ. ಮಂಗಲ ಸೂತ್ರ ಚೆಂಗು ಬಾಲೆ ಅಂತಿರುವ ನಿನ್ನ ಕೊಳಗೆ ಅರ್ಪಿತವಾದು ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುವ ಗೌಡನ ಬಲೆಯಿಂದ ಪಾರಾಗುವ ಇಚ್ಛೆ ನಿನಗಿದ್ದರೆ ತಪ್ಪದೆ ಮೈಸುಕ ಒಪ್ಪಿಸು, ಇಲ್ಲವಾದರೆ ಗಾಯಾಸಿ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ನೀನು ಕೂಡ ಗೌಡ ನುಡುಗುಡಿ ಇಂತ ಕೆಟ್ಟ ಕೆಲಸ ಮಾಡ್ತೀಯಂತಾಯ್ತು. ಮಾಡುವುದಷ್ಟೆಲ್ಲ ಗಂಗಾ, ಮಾಡಿ ಮುಗಿಸುತ್ತೀರೆಂದು ಆ ಗೌಡ ನನಗೆ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾನೆ. ನಿನ್ನ ಆಟವನ್ನು ಮುಂದುವರಿಸಿ ಇಲ್ಲದ ನೆಪ ಹೇಳಿದರೆ ನಿನ್ನ ಬಲಗೈಯಾಗಿರುವ ನಿನ್ನ ಮೈದನನ್ನು ಗೌಡ ಮನೆಗೆ ಒತ್ತೊಯ್ದು ಅವರಿಬ್ಬರ ಅಣ್ಣ ತಮ್ಮಂದ್ರು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ಅವರ ಮುಂದೆ ಅಂಗ ಸುಖ ಪಡಿಬೇಕಾದರೆ ಬಲು ಎಚ್ಚರ. ಏಯ್ ಬಾಯಿ ಮುಚ್ಚ ನೀಚ, ಹೆಚ್ಚಿಗೆ ಮಾತಾಡ್ಬೇಡ. ಅದೇನು ಹೇಳಿದೆಯಲ್ಲ, ನನ್ನ ಮೈದುನನ್ನು ನೀನು ಹೊತ್ಕೊಂಡು ಹೋಗ್ತೀಯೇನು? ನನ್ನ ಮೈದುನಿಗೆ ಹೊತ್ಕೊಂಡು ಹೋಗೋ ಶಕ್ತಿ ನಿನಗಲ್ಲೋ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ನನ್ನ ಮೈದುನಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಹಿಂಡು ಕುರಿಗಳ ಹಾಲು ಕುಡಿದ ಗಂಡು ಹುಲಿ ನನ್ನ ಮೈದುನ. ನಿಮ್ಮಂತ ಬಂಡರು ರುಂಡವರು ಚಂಡಾಡುವ ಧೀರ ವೀರ ಶೂರ ನನ್ನ ಮೈದುನ. ಹೆಚ್ಚು ಕಡಿಮೆ ಮಾತಾಡಬೇಡ. ನೀನೇನಾದ್ರೂ ತಿಳಿದುಕೊಳ್ಳದೆ ಮುಂದಡಿಟ್ಟು ಮುಂದೆ ಬಂದು ನನ್ನನ್ನು ಮುಟ್ಟಲು ಬಂದೆ ಆದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ನಾನಿನ ಪಾಲಿಗೆ ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಶಿವನ ಸುಳ್ಳೆ. ಕಳ್ಳ ಕಟ್ಟಿದ ತರ ನಿನ್ನ ಮೈದನೊಬ್ಬ ಬಡ ಬೀಗರ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನ ಪುಂಡ ಗಂಡೆಂದು ಹೊಳಬೇಡ. ವೇಷರ ಪಾಸೆ ಹಾಕಿಕೊಂಡ್ರೆ ಒಂದು ಹೆಣ್ಣಿಗೆ ಮೋಸ ಮಾಡಿದ ಮದುವೆಯಾದ ಅವನ್ಯಾವನೇ ಗಂಡಸು? ವೇಷರನ್ನು ಪಾಸ್ ಹಾಕೊಂಡು ಬಂದವಳು ನನ್ನ ತಂಗಿ ಯಮುನೆ ಅಲ್ಲ, ನಿನ್ನ ತಾಯಿ. ಕೆಟ್ಟ ಸುಳ್ಳೆ. ಬಾಯಿ ಬಿಟ್ಟು ಸೂಳೆ ನಾನಲ್ಲ, ನಿಮ್ಮ ತಾಯಿ. ಗಂಗೆ, ಪವಿತ್ರ ನದಿಯಾಗಿರುವ ಗಂಗೆ ಯಮುನೆ ಹೆಸರಿನಲ್ಲಿ ಬಾಳಬೇಕೆಂದ್ರು ಹೇಸಿ ಎಣ್ಣೆ ದೇವರಂತಿರುವ ನನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಲ್ಲಿ. ನಿನ್ನಂತ ನೂರಾರು ಚಂದುಳ ಚಿಲವರ ಅಂಗ ಸುಖ ಪಡೆದ ಈ ಬಂಡನಾಗ ನೀನೊಂದು ಕುನ್ನಿ ಅಷ್ಟೇ. ನೋಡು, ನೀನು ವಿಷಕಾರಿ ಕಲ್ಮಶ ಮಾಡಿದ್ರು ಕೂಡ ನನ್ನ ಗಂಡ ಅಮೃತನೇ ಕೊಡ್ತಾನೆ ಅಂತ ಹೃದಯದವನು ನನ್ನ ಗಂಡ. ಹಿಂದೊಮ್ಮೆ ಸಮುದ್ರ ಮಥನವಾಗುತ್ತಿರುವಾಗ ಸಮುದ್ರದಲ್ಲಿರುವ ನೀರೆಲ್ಲ ಕುಡಿದು ಅಲ್ಲಿ ಔಷಧಿಯನ್ನು ತನ್ನ ಹೊಟ್ಟೆಯಲ್ಲಿ ಹಾಕೊಂಡಿದ್ದ ಆ ಪರಶುವ ಅವನೆನಿಸಿಕೊಂಡ ವಿಷಕಂಠ. ಆ ಮಾತಿಗೆ ಇದೇ ಸಾಕ್ಷಿ. ನಿನ್ನಂತ ಸೂಳೆಗೆ ಗೊತ್ತೋ ಶ್ರೀ ಭಗವಂತನ ಕತೆ? ನಿನ್ನಂತ ಸೂಳೆ ಮಗನಿಗೆ ಅದೇ ಗೊತ್ತೋ ಶ್ರೀಮದ್ ಭಾಗವನ ಕತೆ? ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಕೃಷ್ಣ ಜಾದೋಟ ಮಾತಿರಬೇಡ. ನಿನ್ನ ಗಂಡ ಮೂಸಿ ಬಿಟ್ಟ ಈ ಕೆಂಡ ಸಂಪಿಗೆ ಹೂವನ್ನು ನನ್ನ ಕಾಲ್ಗಳಿಗೆ ಪೂಜಿಸು.
ಇಲ್ಲವಾದಲ್ಲಿ ಕಾಳಿಂಗ ಶರಪನಾಗಿ ನಿನ್ನ ಮೈ ಸುತ್ತಡಿದು ಈ ನಿರ್ಜನವಾದ ಕಾಡಲ್ಲಿ ನಿನ್ನ ಸುಗಂಧ ಇರುವೆ. ನೋಡು, ನನ್ನ ಗಂಡನಿಗೆ ಮೀಸಲು ಈ ಹೂವನ್ನು ನಾನು ಮೂಸಿಸುತ್ತೇನಂತ ನೀನೇನಾದ್ರೂ ಈ ಹೂವಿಗೆ ಮುಟ್ಟಲು ಬಂದಿಯಾದ್ರೆ ಈ ಹೂ ಆಗಿರುವುದಿಲ್ಲ, ನಿನ್ನ ಪಾಲಿಗೆ ಹಾವಾಗಿ ಕತ್ತುತ್ತದೆ. ಹುಷಾರ್. ಲೇ ಸೊಕ್ಕಿನ ಹೆಣ್ಣೆ, ಯಾವ ರೀತಿ ಹೇಳಿದ್ರೆ ನೀನು ಕೇಳುವ ಹೆಣ್ಣು ನೀನಲ್ಲ. ನಿನ್ನ ಕೋಮಲದ ಕೆನ್ನೆ ಮೇಲೆ ಬಲವಾದ ಮುದ್ರಿನ ಹಾಕಿ ನಾಗರಾಜನೆಂಬ ದಂತಾಕ್ಷರಗಳಿಂದ ಕೈ ಬಿಟ್ಟು ಮಾತನಾಡೋ ರಾಕ್ಷಸ. ಹತ್ತಿರ ಬಂದಿ ಆದ್ರೆ ಪರಿಣಾಮ ನೆಟ್ಟಿಗಿಳಿದಿಲ್ಲ. ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದು ಗೊತ್ತಿರೋ ಕತ್ತೆ. ನಿನಗೆ 9 ತಿಂಗಳ ಹೊತ್ತು ಎತ್ತಿದಳಲ್ಲ ನಿನ್ನ ತಾಯಿ ಒಂದು ಹೆಣ್ಣೆಂಬುದು ಮರೆಯಬೇಡ. ನೀನು ನಿಂತಿದೆಯಲ್ಲ ಭೂಮಿ ತಾಯಿ, ಅವಳು ಒಂದು ಹೆಣ್ಣೆಂಬುದು ಮರೆಯಬೇಡ. ಅದನ್ನು ತಿಳಿದುಕೊಳ್ಳದೆ ಬಾಯಿ ಬಂದಾಗೆ ಮಾತನಾಡ್ತಿ ಆದ್ರೆ ನನ್ನ ಚಪ್ಪಲಿಂದ ಮೂಡಿಸುವೆ ನಿನ್ನ ಹಣೆ ಮೇಲೆ ಗರತಿ ಎಂಬ 3 ಅಕ್ಷರವನ್ನು. ಗರದ್ದೆ ಕನ್ನಡ ನಾಡಿನ ಹಿರಿಗರತಿಯ ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದಳು. ಸರಸ್ವತಿಯೇ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳ ಮಾಗರ್ತಿಯ ಗಂಡನನ್ನು ಉಂಡು ಮಲಗಿಸಿ ಮೆಂಡನೊಡನೆ ಸರಸ ಮಾಡಿ ಗಂಡನೆದುರಿಗೆ ಗರತಿ ಎಂದಿಳು. ನೀನ್ಯಾವೇ ಮಾಗರ್ತಿ? ಗಂಡನನ್ನು ಬಣ್ಣದ ಮಾತೇಳಿ ನಿನ್ನ ಗಂಡನನ್ನು ಗುಂಡ್ಲಿಕ್ಕೆ ಕಳಿಸಿ ನಿನ್ನ ಮೈದೊಳಗೆ ಕಾಡಲ್ಲಿ ಸರಸರರು ಬಂದಿರಲಿಲ್ಲ. ನೀನು ಕಡೆ ಮಹಾಗರ್ತಿ. ಬಾಯ್ ಮುಚ್ಚೋ ಕಾಮುಕ. ಏನ್ ಹೇಳ್ತಾ ಇದೀಯಾ? ದೇವರಂತಿರುವ ನನ್ನ ಮೈದನಿಗೂ ನನಗೂ ಇಲ್ಲ ಸ್ಥಳದ ಅಪೋದನ ಹೊರಿಸ್ತಿದ್ಯಾ? ತಾಯಿ ಮಗನಿಂತಿರುವ ಈ ಸಂಬಂಧಕ್ಕೆ ಬಾಯಿ ಬಂದಾಗೆ ನೀನು ಮಾತಾಡ್ತೀಯ ಅಂದ್ಮೇಲೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಹಂಗೆ ಮುಗಿದು ನಿನ್ನ ಮಡಿಕೆ ಅತ್ತಿಗೆ ಶಕ್ತಿ ಬಂದ ಅನ್ಸುತ್ತೆ. ನಾನು ಬರ್ತೇನೆ. ಅತ್ತಿಗೆ, ಇಂಥ ಕಾಡಾಡಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಇಟ್ಟು ಮಾತನಾಡುತ್ತೇನೆ ಎಂದು ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ? ಹೇಳು, ಯಾವನಾದ್ರೂ ಬೈದನೆ? ಯಾವನಾದ್ರೂ ಹೊಡೆದನೆ? ಇಲ್ಲ ಯಾವನ ಕುಯ್ಕಿ ಮಗ ನಿನ್ನ ಮೇಲೆ ಕೈ ಮಾಡಿದನೆ? ಹೇಳಮ್ಮ, ಈಗಲೇ ಹೋಗಿ ಆ ಚಾಂಡಲರನ್ನ ಎದೆ ಗುಂಡಿಗೆ ಸೀಳಿ ಬರುತ್ತೇನೆ. ಏನಂತ ಹೇಳಲಿ? ಅದಕ್ಕೆ ಸಹಿಸಿಕೊಂಡಿಲ್ಲ ನನ್ನ ಕಣ್ಣೀರ ಕಥೆಯನ್ನು ನಿಮ್ಮ ಮುಂದೆ ಹೇಳಲಿ. ಹೆಂಗಾದರೂ ಸಹಿಸಿಕೊಂಡು ಹೇಳಬೇಕಮ್ಮ ನಿನಗಾದ ಕಥೆಯನ್ನು. ಈಗ ನಮ್ಮ ಮನೆತನಕ್ಕೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಎಂತವನೇ ಆಗಿರಲಿ, ಅವನನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಹಾಕಿ ಅವನ ಎಲುಬು ಮಾಂಸಗಳು ಮಾಲೆ ಮಾಡಿ ತಂದು ನಿನ್ನ ಕೊರಳಿಗೆ ಹಾಕಿ ಕರತಿ ಗಂಗವ್ವನ ಮೈದುನ ಶಕ್ತಿ ಎನಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಹೇಳಮ್ಮ, ಅದು ಯಾವ ವಿಷಯ? ಹೇಳ್ತೀನಪ್ಪ ಶಕ್ತಿ, ಹೇಳ್ತೀನಿ. ನೋಡಪ್ಪ, ಇವತ್ತು ಹೊಲಕ್ಕೆ ಆ ರುದ್ರೇಗೌಡ ಬಂದಿದ್ದ. ನಿಮ್ಮ ಅಣ್ಣ ಏನೋ ಅವ್ರ ಹತ್ರ 1000 ರೂಪಾಯಿ ಸಾಲ ಮಾಡಿದ್ರಂತೆ. 1000ಕ್ಕೆ 25,000 ರೂಪಾಯಿ ಅಂತ ಬಾಂಡ್ ಮೇಲೆ ಬರ್ಕೊಂಡು ನಮಗೆ ಆಸರೆಯಾಗಿರುವ ಹೊಲವನ್ನು ತಮ್ಮ ವಶಕ್ಕೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮಣ್ಣನಿಗೆ ಬಹಳಷ್ಟು ಹೊಡೆದು ಎತ್ತುಗಳ ಸಮೇತ ಅವರನ್ನು ಎಳೆದುಕೊಂಡು ಹೋಗ್ಬಿಟ್ರಪ್ಪ. ಏನು ಹೇಳ್ತಾ ಇದ್ದಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲವನ್ನು ಭರಿಸಿಕೊಂಡು ಅಣ್ಣನ ಜೊತೆ ಎತ್ತು ಸಮೇತವಾಗಿ ಹೋಗ್ತಾ ಇದ್ದಾನೆ ಆ ಚಾಂಡಾಲ. ಲೇ ಮಗನೇ ರುದ್ರ, ಹಣದ ದಬ್ಬಾಳಿಕೆಯಿಂದ ಉಪ್ಪಿ ಮೆರೆಯುತ್ತಿರುವ ನಿನ್ನ ಕೊಬ್ಬ ನಿಲ್ಲಿಸಲಿಕ್ಕೆ ಈಗಲೇ ಬರುವೆ ನನ್ನ ಗಂಡು ಕೊಡಲಿ ಪರಶುರಾಮನೊಂದಿಗೆ. ಕಂಡವರ ರುಂಡ ಹಾರಿಸಿ ಬಡವರು ಬೆವರಿನಿಂದ ಹೆಪ್ಪಾಗಿಕೊಂಡಿರುವ ನಿನ್ನ ಹೊಟ್ಟಿಯ ಮೇಲೆ ಕಾಲಿಟ್ಟು ದೊಡ್ಡ ಪುಡರಿ ನನ್ನ ಗೂಡಿಗೆ ಬೆಂಕಿ ಹಚ್ಚಿಕೊಂಡಿರುವ ದೊಡ್ಡ ಪುಡರಿಯಾಗಿ ಮೆರೆಯುತ್ತಿರುವ ನಿನ್ನ ಒಂದೊಂದು ಅವಯವಗಳನ್ನು ಕಡೆದು ಅರೆ ನಾಯಿಗಳಿಗೆ ನೈವೇದ್ಯ ಮಾಡಿ ನನ್ನ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಅತ್ತಿಗೆ ಬರುತ್ತೇನೆ. ತಡೆ ಶಕ್ತಿ, ಹೋಗ್ಬೇಡು. ನನ್ನಿಂದ ಅಣ್ಣನನ್ನು ಬಿಡಿಸಿ ತರಲು ಸಾಧ್ಯವಿಲ್ಲವೆಂದು ತಿಳಿದಿಯೇನಮ್ಮ? ಅತ್ತಿಗೆ ಸೂರ್ಯ ಚಂದ್ರನ ಮೇಲೆ ಆಣೆ ಇಟ್ಟು ನಿನಗೆ ಮಾತು ಕೊಡುತ್ತೇನೆ.
ಆ ಗೌಡನ ಅಣ್ಣನನ್ನು ಎಲ್ಲೇ ಬಚ್ಚಿಟ್ಟಿದ್ದರು ಸರಿ, ಎದುರಿಗೆ ಬಂದವರನ್ನ ಎಲೆಗುಂಡಿಗೆ ಸೇರಿತರುವೆ ನನ್ನ ಅಣ್ಣನನ್ನು. ಅದಕ್ಕೆ ಈ ಪರಸು ಒಂದೇ ಸವನೆ ಹಾತೊರೆಯುತ್ತದೆ ನನ್ನ ಹೃದಯದಲ್ಲಿ. ನನ್ನ ಹೃದಯದಲ್ಲಿ ಪ್ರಜ್ವಲ ಕಿಡಿ ಆವೇಶದಲ್ಲಿ ಆ ದುರುಳರ ರುಂಡವನ್ನು ಒಬ್ಬೊಬ್ಬರ ರುಂಡವನ್ನು ಕಡೆದು ಆ ಗೌಡನ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನಾನು ನಿನ್ನ ಮೈದನ ಶಕ್ತಿನೇ ಅಲ್ಲ, ಅತ್ತಿಗೆ ಬರುತ್ತೇನೆ. ಹೋಗಿ ಬಿಟ್ನಲ್ಲ, ಏನೇನು ಅನಾಹುತ ಆಗ್ತೋ ಯಾರಿಗೂ ಗೊತ್ತು. ಶಕ್ತಿ, ನಾನು ಬರ್ತೀನಿ ತಡೆ.